By the divine grace of Jagan Mata, Sri Jnanakshi Raja Rajeshwari, again we are here today to see God, see Paramatma, have the darshan of Paramatma in the form of Divine Mother. The Leela of Paramatma is inexplicable. It cannot be comprehended by a normal logical intellect. That is where logic fails. The why, how, where, when, what, these questions, we are used to these questions because the manifest universe is within the realm of the questions. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ನಾವೆಲ್ಲರೂ ಮತ್ತೆ ಇವತ್ತು ಪರಮಾತ್ಮನನ್ನು ದೇವಿ ರೂಪದಲ್ಲಿ ನೋಡೋಕ್ಕೆ ಇವಾಗ ಸಿದ್ಧರಾಗಿದ್ದೇವೆ. ಈ ಜಗತ್ತಿನ ರಚನೆ ಮತ್ತು ಈ ಜಗತ್ತಿನ ಪದ್ಧತಿ, ಜಗತ್ತು ನಡೆದಾಡೋ ಪದ್ಧತಿ ಇಲ್ಲ, ಇದು ಮನುಷ್ಯನಿಗೆ ಅರ್ಥ ಆಗಲ್ಲ. ಈ ಜಗತ್ತಿನ ಪದ್ಧತಿ ಮನುಷ್ಯನಿಗೆ ಅರ್ಥ ಆಗಲ್ಲ. ಇದು ಮನುಷ್ಯನ ಬುದ್ಧಿಗೆ ಅತೀತವಾದದ್ದು. ಅತೀತ ಅಂದರೆ ಬುದ್ಧಿ ಒಳಗಡೆ ಅದು ಸಿಕ್ಕೊಳ್ಳಲ್ಲ. ಬೆಳಿಗ್ಗೆ ನಾವು ಮಾತಾಡಿದಾಗ ಯಾರು ಈ ಪ್ರಪಂಚವನ್ನು ಮಾಡಿದ್ರು, ನಿನ್ನೆ ಮಾತಾಡ್ತಾ ಬೇಕಾದ್ರೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದವರು ಯಾರು, ಅವ್ರು ಹೆಂಗಿದ್ದಾರೆ ನೋಡೋಕ್ಕೆ ಏನು ಅರ್ಥ ಆಗಲ್ಲ ತಾನೆ. ಅದಕ್ಕೆ ಇದು ಅತೀತ. ಇಟ್ ಇಸ್ ಬಿಯಾಂಡ್ ದಿ ರೆಲ್ಮ್ ಆಫ್ ದಿ ಗ್ರಾಸ್ಪ್ ಆಫ್ ದಿ ಇಂಟೆಲೆಕ್ಟ್ ಆಫ್ ದಿ ಹ್ಯೂಮನ್ ಬೀಯಿಂಗ್. ಸೊ ವಾಟ್ ವಿ ಡೂ is we keep on questioning why, and we only finally say that I don't understand. So how long will we keep on saying that we don't understand? Till when will we say we don't understand? ಯಾವತ್ತಿನವರು ನಾವು ಹೇಳ್ತೀವಿ ನನಗೆ ಅರ್ಥ ಆಗಲ್ಲ ಅಂತ ಹೇಳಿದ್ರೆ in the day-to-day life, we find that we have to take decisions, no? We find that we have to take decisions. If a student in a class in 5th standard or 6th standard says, I don't understand mathematics, then he will be disqualified for the further classes. Disqualification. So instead of being disqualified in life, the Puranas, the Rishis continuously give us different types of inputs. You know, when we teach a child something, ಒಂದು ಮಗು ಏನಾದರೂ ಹೇಳ್ಕೊಡ್ಬೇಕಾದ್ರೆ ಮೊದಲೊಂದು ಸಾರಿ ಹೇಳ್ಕೊಡ್ತೀವಿ, ಅರ್ಥ ಆಗಲಿಲ್ವಾ ಬೇರೆ ಥರ ಹೇಳ್ಕೊಡ್ತೀನಿ, ಇನ್ನೊಂದು ಥರ ಅರ್ಥ ಆಗಲಿಲ್ವಾ ಇನ್ನೊಂದು ಥರ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಡ್ತಾನೆ ಇಲ್ಲ. ಆ ರೀತಿಯಾಗಿ ಇನ್ ದ ಪುರಾಣಸ್ ದ ರಿಷೀಸ್ ಹ್ಯಾವ್ ಟೇಕನ್ ಎವ್ರಿ ಪಾಸಿಬಲ್ ಮೆಥಡ್ ಆಫ್ ಮೇಕಿಂಗ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ಹ್ಯಾವ್ ಸೀನ್. ಆ ಋಷಿಗಳು ಏನೇನು ದರ್ಶನ ಮಾಡಿದ್ರು, ಐ ಆಮ್ ರಿಪೀಟಿಂಗ್, ಒನ್ಸ್ ಎ ಪರ್ಸನ್ ಕ್ಯಾನ್ ರೀಡ್ ಒನ್ ಪುರಾಣ ಕಂಪ್ಲೀಟ್ಲಿ ಫ್ರಮ್ ದ ಬಿಗಿನಿಂಗ್ ಟಿಲ್ ದಿ ಎಂಡ್ ವಿತ್ ಕಾನ್ಸಂಟ್ರೇಷನ್, ಹಿಸ್ ಕ್ವೆಶ್ಚನ್ಸ್ ವಿಲ್ ಸ್ಟಾಪ್. Completely questions will stop because everything has been answered and we come to the conclusion it cannot be answered. ಒಂದು ಸಾರಿ ಒಬ್ಬ ಮನುಷ್ಯ ಒಂದು ಪುರಾಣವನ್ನು ಆರಂಭದಿಂದ ಕೊನೆಯವರೆಗೂ ಶುದ್ಧವಾಗಿ ಪೂರ್ಣವಾಗಿ ಒಬ್ಬ ಮನುಷ್ಯ ಓದಿಬಿಟ್ರೆ ಪೂರ್ಣವಾಗಿ ಅವನಿಗೆ ಪ್ರಶ್ನೆಗಳನ್ನು ನಿಂತೋಗ್ಬಿಡುತ್ತೆ. ಯಾಕಂದ್ರೆ ಎಲ್ಲ ಪ್ರಶ್ನೆಗಳನ್ನು ಕೇಳಿಬಿಟ್ಟಿದ್ದಾರೆ, ಅವರಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಿಬಿಟ್ಟಿದ್ದಾರೆ. ಏನು ಮುಖ್ಯವಾದ ಪ್ರಶ್ನೆ ಏನು, ಈ ಪ್ರಪಂಚ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಕೇಳಿದ್ರೆ ಅದಕ್ಕೇನು ಉತ್ತರ, ಒಂದೇ ಒಂದು ಮೂಲವಿದೆ, ಪರಮಾತ್ಮನೇ ಅದಕ್ಕೆ ಮೂಲ ಅಂತ ಹೇಳ್ಬಿಟ್ರು. ಅದು ಬೇರೆ ಬೇರೆ ರೀತಿಯಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ ಹೊರತು ಕಥೆಗಳ ಮೂಲಕ, ನಿಜವಾಗಿ ನಡೆದಿರೋ ಘಟನೆಗಳ ಮೂಲಕ ನಮ್ಮ ಬುದ್ಧಿಗೆ ಅರ್ಥ ಆಗುವ ಹಾಗೆ. So many different types of illustrations are given, different types of examples are given ultimately to make us understand only. So now you see, now the Navaha Parayana, ದೇವಿ ಭಾಗವತದ ನವಾಹ ಪಾರಾಯಣ. ನವಾಹ ಅಂದ್ರೆ ಏನರ್ಥ, ಅಹ ಅಂದ್ರೆ ಏನು, ದಿನ. ಮಧ್ಯಾಹ್ನ, ಅಹ means day. ನವಾನ್ಹ or ನವಾಹ. ಸಪ್ತಾಹ, ಸಪ್ತಾಹ means 1 week. Sapta aha, 7 days is 1 week. Saptaha, Navaha. Saptaha is for Bhagavat. Bhagavan Narayan, the Bhagavat of Bhagavan Narayan is done in 7 days and Devi Bhagavata is done in 9 days. Devi Bhagavatake 9 ದಿನ ಮಾಡ್ತಾರೆ, ನಾರಾಯಣ ಭಾಗವತವನ್ನು ಎಷ್ಟು ದಿವಸ ಮಾಡ್ತಾರೆ, 7 ದಿವಸ. ಅದಕ್ಕೆ ಸಪ್ತಾಹ, ಇದಕ್ಕೆ ನವಾಹ. ಇದು ನವಾಹ ಪಾರಾಯಣ. So now the description is about the Navaha Parayana. Ultimately now they are going to summarize. ಇವಾಗ ಎಲ್ಲ ಸಾರಾಂಶವನ್ನು ಹೇಳ್ತಾ, ಇನ್ನು ಮುಂದಿನ ಪುಟದಲ್ಲೇ ಮೊದಲನೇ ಸ್ಕಂದ ಬರ್ತಾ ಇದೆ. ಇದುವರೆಗೂ ನಾವು ಓದ್ತಾ ಇದ್ದೆಲ್ಲ ಏನು, ದೇವಿ ಮಾಹಾತ್ಮ್ಯವನ್ನು ಓದ್ತಾ ಇದ್ವಿ. ಜಸ್ಟ್ ರೀಡಿಂಗ್ ದಿ ಗ್ಲೋರಿ ಆಫ್ ಮದರ್. Still we have not come to the first skanda also. This is the
Devi Bhagavata Mahatmya, the glory of Devi Bhagavata we have been reading. Now we will read further. Bhagavatya Swayam Devya Shlokarthena Prakashitam Shishya Prashishya Dvarena Tadeva Vipulikritam. Devi herself, Devi ne Swayam Swataha, she brought this Bhagavata into existence in 1/2 of a verse. ಒಂದೇ ಒಂದು ಅರ್ಧ ಶ್ಲೋಕದಲ್ಲಿ ದೇವಿ ಇದನ್ನು ಪ್ರಕಾಶನ ಮಾಡಲಂತೆ ಮೊದಲು ಗಾಯತ್ರಿ ಸ್ವರೂಪದಲ್ಲಿ. ಗಾಯತ್ರಿ ಈಸ್ ಎ ಮಂತ್ರ ವಿಚ್ ಹಸ್ ಗಾಟ್ 24 letters, 24 syllables, 24 ಚತುರ್ವಿಂಶತ್ಯಕ್ಷರ ಗಾಯತ್ರಿ. ಚತುರ್ವಿಂಶತಿ ಅಕ್ಷರ ಗಾಯತ್ರಿ. ಹೆಂಗೆ ಬರುತ್ತೆ 24? ಎಣಿಸಿದ್ದೀರಾ ಯಾವಾಗಾರು ನೀವು? ಎಣಿಸಿಲ್ಲ ತಾನೆ? ಹೇಳಿ, ಎಣಿಸಿ ಹೇಳ್ರಿ. ತತ್ ಸ ವಿ ತುರ್ ವ ರೇ ನಿ ಯಂ. ಎಷ್ಟಾಯಿತು? ಭರ್ ಗೋ ದೇವಸ್ಯ ಧೀಮಹಿ 8. ಧಿಯೋ ಯೋ ನ ಪ್ರಚೋದಯಾತ್ 8 8 8. ತತ್ಸವಿತುರ್ವರೇಣ್ಯಂ ಇಸ್ 8. ಭರ್ಗೋ ದೇವಸ್ಯ 8. ಭರ್ಗೋ ದೇವಸ್ಯ ಧೀಮಹಿ 8. ಧಿಯೋ ಯೋ ನ ಪ್ರಚೋದಯಾತ್ again 8. So 8 3 are 24 syllables. This is a most beautiful mantra shastra, I am telling you. This is a beautiful method of preserving knowledge, increasing knowledge. That is mantra shastra. The mantra shastra is a method of meditation. ಇದೊಂದು ಧ್ಯಾನಕ್ಕೋಸ್ಕರ ಮಾಡಿರೋದು. ಗಾಯತ್ರಿ ಮಂತ್ರವನ್ನು ಧ್ಯಾನಕ್ಕೋಸ್ಕರ. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸರ್ವಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂ ಚ ವಿದ್ಮಹೇ ಬುದ್ಧಿಂ ಯಾನ ಪ್ರಚೋದಯಾತ್. ಇದು ದೇವಿ ಗಾಯತ್ರಿ ಮೊದಲನೇ ಶ್ಲೋಕ ಒಂದಿದೆಯಲ್ಲ. ದ ಫಸ್ಟ್ ಶ್ಲೋಕ ಆಫ್ ದೇವಿ ಭಾಗವತ. ಸರ್ವಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂ ಚ ವಿದ್ಮಹೇ ಬುದ್ಧಿಂ ಯಾ ನ ಪ್ರಚೋದಯಾತ್. ಸೊ ಅದೇನೇ, ಅದೊಂದು ಅರ್ಥ ಮಾತ್ರ ದೇವಿ ಕೊಟ್ಟಿರೋದು. ಅದರಿಂದ ಪೂರ್ತಿ ದಟ್ ಒನ್ ಸಿಂಗಲ್ ಲೈನ್ brought out the entire Bhagavatam. That is the power of words. That is the power of mantra. That is the power of sound. Om is the first sound. That is called as Pranavanada. Om only takes all the forms. Om takes all the forms. You must have seen some temples. ಕೆಲವು ದೇವಸ್ಥಾನಗಳಿಗೆ ನೀವು ಹೋಗಿರ್ಬೋದು. ಅಲ್ಲಿ ದೇವಸ್ಥಾನದಲ್ಲಿ ನೀವು ಹೋದರೆ, ಲೇಪಾಕ್ಷಿ ದೇವಸ್ಥಾನ ಅಂದ್ಕೊಳ್ತೀನಿ. In that temple if you go, you see that pillar, you see that, touch that pillar of this mantapa. Touch the pillar, this is one pillar. ಈ ರೀತಿಯಾಗಿ ಕಂಬಗಳು there in temples. Each ಕಂಬ will give you one swar. ಒಂದೊಂದು ಕಂಬ ಒಂದೊಂದು ಸ್ವರವನ್ನು ಕೊಡೋದು ನೋಡಿದ್ದೀರಾ? ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ಇಟ್. ಸುಮ್ಮನೆ ಆ ಕಂಬದ ಮೇಲೆ ಹೊಡಿರಿ. ಸ ರಿ ಗ ಮ ಪ ದ ನೀ ಸ. ಇಟ್ ಗಿವ್ ಯು. ಒಂದೊಂದು ಕಂಬ ಒಂದೊಂದು ಸ್ವರವನ್ನು ಕೊಡುತ್ತೆ. ಹೌ ಬ್ಯೂಟಿಫುಲ್ ಇಟ್ ಇಸ್. ಇಫ್ ಯು ಗೋ ದೇರ್ ಯು ಲೂಸ್ ಯು ಕಂಪ್ಲೀಟ್ಲಿ, ಯು ಲೂಸ್ ವೇರ್ ಯು ಆರ್. Such a beautiful, all made of stone. The stone is chosen and the hollow part is decided how much hollow it should be. The swara is decided. Thousands of years ago it was done. That was the quality of art they used to do. So sound, ಶಬ್ದ ಅನ್ನೋದು ಹೆಂಗೆ ಅದ್ಭುತವಾಗಿ ಸಪ್ತ ಸ್ವರಗಳಾಗಿ ಬದಲಾವಣೆ ಆಗಿದೆ. ಮೊದಲು ಸ ಓ ರೇ ಗ ಓ ಮ ಓ ಪ ಓ
ಒನ್ ಓಂ, ಒಂದೇ ಓಂಕಾರವೇ. ಇಟ್ ಕೇಮ್ ಇನ್ ಟು ದ ವರ್ಲ್ಡ್ ವಿತ್ ಆಲ್ ದ ಸ್ವರಾಸ್. ನಾಟ್ ಓನ್ಲಿ ಸ್ವರಾಸ್, ಇಟ್ ಬಿಕೇಮ್ ವರ್ಡ್ಸ್. ದಟ್ ಓಂ, ಓಂ ಓಂಕಾರನೇ ಪ್ರಣವ ಅಂತ. ಪ್ರಣವ ಅಂದ್ರೆ ಏನರ್ಥ? ಮೊದಲನೆಯ ನಾದ. ಪ್ರಣವ ಅಂದ್ರೆ ಏನರ್ಥ? ಮೊದಲನೆಯ ನಾದ ಯಾವಾಗಲೂ ಹೊಸದಾಗಿರೋದು ಪ್ರಣವ. ನವ ಅಂದರೆ ಹೊಸ ಅಂತ, ಪ್ರಣವ ಅಂದರೆ ಯಾವಾಗಲೂ ಹೊಸದಾಗಿರುತ್ತೆ. ಇವಾಗ ಹೇಳಿದ್ರು ಹೊಸದು, ನಾಳೆ ಹೇಳಿದ್ರು ಹೊಸದು, ನಾಡಿದ್ದು ಹೇಳಿದ್ರು ಕೂಡ ಹೊಸದಾಗಿರುತ್ತೆ. ಅದಕ್ಕೆ ಪ್ರಣವ. ಆ ಪ್ರಣವನೇ ಅದ್ಭುತವಾಗಿ ಸಪ್ತ ಸ್ವರಗಳಾಗಿ ಬದಲಾವಣೆ ಆಗಿರೋದು. ಅಕಾರಾದಿ ಕ್ಷಕಾರ ಅಂತ ಅಕ್ಷರಗಳಾಗಿರೋದು. Even the alphabets A to Ksha, that is only again Omkara only, it has become all those things. That is why Omkara is very, very beautiful. Now Devi gave only one shloka, half of a shloka. From that the whole Bhagavata of 18,000 verses has come. 7 ಸ್ವರದ ನೆನಪು. ಯಾವ ಸಂಗೀತವನ್ನು ಹಾಡಿದ್ರು ಕೂಡ ಎಲ್ಲಿಂದ ಬಂತಪ್ಪ? 7 ಸ್ವರದ್ದಾನೆ. ಆ 7 ಸ್ವರ ಬಿಟ್ಟಿಲ್ಲಾದ್ರೂ ಹೋಗುತ್ತಾ? ನಮಸ್ತೆ ನಮಸ್ತೆ ಶಿವೇ ಶ್ರೀ, ಎಲ್ಲವೂ ಯಾವ 7 ಸ್ವರಗಳಲ್ಲಿ ಇರಬೇಕಲ್ಲ. 7, ಇಟ್ ಶುಡ್ ಬಿ ವಿದಿನ್ 7 ಸ್ವರಾಸ್ ಓನ್ಲಿ. ಎನಿವೇರ್ ಎನಿಬಡಿ ಇನ್ ದ ವರ್ಲ್ಡ್ ಸಿಂಗ್ಸ್, it will all fall within the 7 swaras or combinations of them or a variation of that swara only. It will all be within the sapta swara. That is why Sangeeta is such a beautiful art which has got only 7 notes. Within these 7 notes only everything has come. 7 ಸ್ವರಗಳಿಂದಾನೇ ಪೂರ್ತಿ ಸಂಗೀತ ಉಂಟಾಗಿರೋದು. ಅದೇ ರೀತಿಯಾಗಿ ಒಂದು ಅರ್ಧ ಶ್ಲೋಕವನ್ನು ದೇವಿ ಕೊಟ್ಟಳು. ಸರ್ವ ಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂ ಚ ವಿದ್ಮಹೇ ಬುದ್ಧಿಂ ಯಾ ನ ಪ್ರಚೋದಯಾತ್. ಮೊದಲು ಅದರಿಂದ ಪೂರ್ತಿ ಎಂಟೈರ್ 18,000 verses of the Bhagavata. That is the beauty of divine play. Beauty of divine play. And that was taught to the disciples and disciples and disciples and to those disciples continuously from generations it has come. Na gayatriya paro dharmo na gayatriya param tapah na gayatriya samo devo na gayatriya paro manuh. ಗಾಯತ್ರಿಯನ್ನು ಉಚ್ಚಾರಣೆ ಮಾಡುವುದಕ್ಕಿಂತ ದೊಡ್ಡ ಧರ್ಮ ಇಲ್ಲ, ಬೇರೆ ಧರ್ಮ ಯಾವುದೂ ಇಲ್ಲ. ಗಾಯತ್ರಿಯನ್ನು ಉಚ್ಚಾರಣೆ ಮಾಡೋದಕ್ಕಿಂತ ದೊಡ್ಡ ತಪಸ್ಸು ಇಲ್ಲ. ಗಾಯತ್ರಿಗೆ ಸಮಾನವಾದ ದೇವರಿಲ್ಲ, ಗಾಯತ್ರಿಗೆ ಸಮಾನವಾದ ಮಂತ್ರವಿಲ್ಲ. ಎಲ್ಲವೂ ಗಾಯತ್ರಿಯಲ್ಲಿ ಅಡಗಿದೆ. ಎವ್ರಿಥಿಂಗ್ ಇಸ್ ಹಿಡನ್ ಇನ್ ದಟ್ ಗಾಯತ್ರಿ ಮಂತ್ರ. ದೇರ್ ಇಸ್ ನಥಿಂಗ್ ಗ್ರೇಟರ್, ನೋ ಗ್ರೇಟರ್ ಧರ್ಮ ದ್ಯಾನ್ ಚಾಂಟಿಂಗ್ ದ ಗಾಯತ್ರಿ, ನೋ ಗ್ರೇಟರ್ ತಪಸ್ಯ ದ್ಯಾನ್ ಚಾಂಟಿಂಗ್ ದ ಗಾಯತ್ರಿ, ನೋ ಗ್ರೇಟರ್ devata than Gayatri and no greater mantra than Gayatri. That is the mahima of Gayatri. Gataram trayate yasmat Gayatri tena sochate Satra bhagavate devi ಸರಹಸ್ಯ ಪ್ರತಿಷ್ಠಿತ. ಗಾಯತ್ರಿ ಎಂಬ ಶಬ್ದ ಹೆಂಗೆ ಬಂತು ಅಂತ ಬರೆದ. ಗಾತಾರಂ ಗಾತಾರಂ ತ್ರಾಯತೆ ಇತಿ ಗಾಯತ್ರಿ. ಗಾತಾರಂ, ದ ಒನ್ ಹೂ ಚಾಂಟ್ಸ್ ದಿಸ್ ಒನ್, ಇಟ್ ಪ್ರೊಟೆಕ್ಟ್ಸ್ ದ ಒನ್ ಹೂ ಚಾಂಟ್ಸ್. गाने वाले की रक्षा करती है, इसलिए उसका नाम गायत्री. गायत्री गाने वाले की रक्षा करने वाले. गायंतम त्रायते इति गायत्री. गायंतम त्रायते यस्मात् गायत्री तेन सोच्यते. Devi, the entire Bhagavad, if you go through the Bhagavad in detail, you will come to know that the entire thing is only Gayatri which has unfolded. Only Gayatri mantra only has unfolded into the Devi Bhagavata. ಆ ಗಾಯತ್ರಿ ಮಂತ್ರವೇ ಇಷ್ಟು ವಿಸ್ತಾರವಾದ ಭಾಗವತ ಆಗಿರೋದು. ಅತೋ ಭಾಗವತಸ್ಯಾಸ್ಯ ದೇವ್ಯಾ ಪ್ರೀತಿಕರಸ್ಯ ಚ ಮಹಾಂತ್ಯಪಿ ಪುರಾಣಾನಿ ಕಲಾಂ ನಾರ್ಹಂತಿ
ಆರಾಧಂತಿ ಷೋಡಶೀಂ. ಆದ್ದರಿಂದ ಭಾಗವತರ ಈ ದೇವಿ ಭಾಗವತ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿದ್ರೆ, ಬೇರೆಲ್ಲ ಭಾಗವತಗಳ ಶಕ್ತಿ ಬಂದು ಈ ದೇವಿ ಭಾಗವತದ 16ರಲ್ಲಿ ಒಂದು ಭಾಗ ಶಕ್ತಿ ಅಷ್ಟೇ. All the Bhagavatas put together, the power of all the Bhagavatas will be equal to 1/16 of this Devi Bhagavata. That's all, not more than that. Srimad Bhagavatam Puranam Amalam Yad Brahmananam Dhanam Dharmo Sutena yatra gadito Narayane namalaha Gayatriascha rahasyamatra Manidvipascha samvarnitaha Shri हिमभूभृते भगवती गीता च गीता स्वयं. ನಾರಾಯಣ ಎಂಬ ನಾರಾಯಣ ಪರಮಾತ್ಮನಾದ ವಿಷ್ಣು ನಾರಾಯಣ ಅವರ ಭಾಗವತ ಇದೆಯಲ್ಲ, ಅದು ಅದ್ಭುತವಾದ ಬ್ರಾಹ್ಮಣ, ಅದ್ಭುತವಾದ ಪುರಾಣ. ಶ್ರೀಮದ್ ಭಾಗವತ ಮಹಾಪುರಾಣ ಬಂದು ಅದ್ಭುತವಾದ ಪುರಾಣ. ಅದು ನಾರಾಯಣನ ಲೀಲೆ. ಅದು ನಾರಾಯಣನ ಲೀಲೆ ನಾರಾಯಣನಿಂದ ತನ್ನ ಮಗನಾದ ಧರ್ಮನಿಗೆ ಹೇಳಲ್ಪಟ್ಟಿದ್ದು. ಭಗವಂತನಾದ ನಾರಾಯಣ, ದ ನಾರಾಯಣ ಭಾಗವತ್ or the Vishnu Bhagavat was narrated by Sriman Narayana to his son called as Dharma. That is the background of Narayana Bhagavat. The secret of Gayatri and Manidvipa of Devi are described. Gita has been narrated to Himavan by the glorious Devi here itself. In this Devi Bhagavata, the secret of Gayatri and Manidvipa of Devi are described by Devi herself. Gita has been narrated to Himavan, that is Parvataraja, Himalaya, by Devi herself in this Devi Bhagavata. Tasmanasya Puranasya Lokenya Sadrisham Param Lokenya Sadrisham Param Atas Sadaiva Sansevyam Devi Bhagavatam Dvija Tasman Nasya Puranasya Lokayasman Anyat Sadrisham Param. That's why in this world there is nothing equal to the Devi Bhagavata. Such a wonderful book. That's why all the people who intend to become liberated, those who intend to be blissful, they should read this Devi Bhagavata Purana. Yasya prabhavam akhilam nahi veda dhata no va harirna girisho nahi chapyanantah anshanshaka apichate kimutanya devastasyai anshanshaka apichate kimutanya devaha Tasyai namostu satatam jagadambikaye. Nobody knows the power of Devi. Even Brahma does not know, Vishnu does not know, Shiva also does not know the power of Devi. They are finding it difficult to describe the glory of Devi. And the other devatas, they are all small, infinitesimal parts of Devi. Then where is the question of describing the glory of Devi?
It's humanly impossible, even divinely impossible to describe the glory of Devi. ದೇವಿಯ ಮಹಿಮೆಯನ್ನು ವರ್ಣನೆ ಮಾಡೋದ್ರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರು ಕೂಡ ಸೋತು ಹೋಗ್ತಾರೆ, ದೇವತೆಗಳಿಂದ ಕೂಡ ಆಗಲ್ಲ. ನಾವು ಹೆಂಗೆ ವರ್ಣನೆ ಮಾಡೋದು ದೇವಿಯ ಮಹಿಮೆಯನ್ನು? ಅಷ್ಟು ಮಹಿಮೆ ಇದೆ ದೇವಿಗೆ. ಯತ್ಪಾದ ಪಂಕಜ ರಜ ಸಮವಾಪ್ಯ ವಿಶ್ವಂ ಬ್ರಹ್ಮ ಸೃಜತ್ಯನುದಿನಂಚ ಬಿಭರ್ತಿ ವಿಷ್ಣು ರುದ್ರಶ್ಚ ಸಂಹರತಿ ನೇತರಥಾ ಸಮಾರ್ಥ ತಸ್ಯೈ ನಮೋಸ್ತು ಸತತಂ ಜಗದಂಬಿಕಾಯೈ. I bow down to that Devi because taking the dust of whose feet Brahma creates, taking the dust of whose feet Vishnu protects, taking the dust of whose feet even Shiva maintains the destruction of this world. ಯಾರ ಪಾದ ಧೂಳಿಯನ್ನು ತಗೊಂಡು ಬ್ರಹ್ಮ ಸೃಷ್ಟಿ ಮಾಡ್ತಾರೋ, ಯಾರ ಪಾದ ಧೂಳಿಯ ಬಲದಿಂದ ವಿಷ್ಣು ಈ ಲೋಕವನ್ನು ಕಾಪಾಡ್ತಾರೋ, ಯಾರ ಪಾದ ಧೂಳಿಯನ್ನು ತಗೊಂಡು ರುದ್ರ ಬಂದು ಈ ಜಗತ್ತನ್ನು ಸಂಹಾರ ಮಾಡ್ತಾರೋ ಆ ದೇವಿಗೆ ನನ್ನ ನಮಸ್ಕಾರ. ಸುಧಾಕೂಪಾರಾತಸ್ತ್ರಿದಶ ತರುವಾಟಿ ವಿಲಸಿತೆ ಮಣಿದ್ವೀಪೆ ಚಿಂತಾಮಣಿಮಯ ಗೃಹೇ ಚಿತ್ರರುಚಿರೇ ವಿರಾಜಂತೀಮಂಬಾಂ ಪರಶಿವಹೃದಿ ಸ್ಮೇರವದನಾಂ ನರೋಧ್ಯಾತ್ವಾ ಭೋಗಂ ಭಜತಿ ಖಲು ಮೋಕ್ಷಂ ಚ ಲಭತೆ. ಬ್ಯೂಟಿಫುಲ್. ಸುಧಾಕೂಪಾರ ಅಂತಸ್ ತ್ರಿದಶ ತರುವಾಟಿ ವಿಲಸಿತೆ. ಮಣಿದ್ವೀಪ is being described now. We use the word Manidvipa, no? Kailasa is the abode of Shiva, Vaikuntha is the abode of Vishnu, Brahmaloka is where Brahma stays. Saraswati also stays with Brahma, Parvati is with Shiva, and Lakshmi is with Narayana. But where is Devi staying? She is living in Manidvipa. That is her abode. That is her abode where it's very, very beautiful. How is this abode Manidvipa? It is very, very beautiful. It has got thousands of different types of kalpatarus. Kalpataru means the wish-fulfilling tree. Wish-fulfilling tree. ಕಲ್ಪತರು ಅಂದರೆ ಆಸೆಗಳನ್ನು ಪೂರೈಸುವ ಮರ. ಆಸೆಗಳನ್ನು ಪೂರೈಸುವ ಮರ. ಎಲ್ಲಿ ಆ ಕಲ್ಪತರು ಇದೆಯೋ ಸುಮ್ಮನೆ ಮುಂದೆ ನಿಂತ್ಕೊಂಡು ನನಗೆ ಇವಾಗ ಚಂದ್ರಮಂಡಲಕ್ಕೆ ಹೋಗ್ಬೇಕಂದ್ರೆ ಚಂದ್ರಮಂಡಲಕ್ಕೆ ಹೋಗ್ಬಿಡ್ಬೋದು. ಅಂಥ ಅದ್ಭುತವಾದ ಮರ ಕಲ್ಪತರು. ಒಂದು ಮರ ಇದ್ರೇ ಸಾಕು, ಸಾವಿರಾರು ಮರ ಇದೆ, ಅದ್ಭುತವಾದ ಮರಗಳಲ್ಲಿದೆಯಂತೆ. ಆ ದ್ವೀಪದಲ್ಲಿ ಸುಧಾ ಸಿಂಧು ಅಂತೇಳಿ ಸುಧೆಯಿಂದ ಅಮೃತದ ಸಮುದ್ರ ಇದೆ, ಸಮುದ್ರ ಇದೆ. ಅದರಿಂದ ಅದ್ಭುತವಾದ ಒಂದು ಚಿಂತಾಮಣಿಯ ಮನೆ ಇದೆ, ಅದ್ಭುತವಾದ ಬಣ್ಣಗಳಿಂದ. ಅಲ್ಲಿ ದೇವಿ ಬಂದು ಶಿವನ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಚಿಂತಾಮಣಿಮಯ ಗೃಹೇ ಚಿತ್ತ ರುಚಿರೇ ವಿರಾಜಂತಿ ಮಂಬಾಂ ಪರಶಿವ ಹೃದಿ. ಪರಶಿವ ಹೃದಿ residing in the heart of Shiva, but visible as outside also. She is visible outside also, but she is residing in the heart of Shiva so beautifully. I meditate upon that Devi. Those who meditate upon that Devi, definitely he is fit. He becomes eligible for both all the happinesses in this world and also liberation. Brahmeshachuta shakradyai महर्षिभिरुपासिता जगतां श्रेयसे सास्तु मणिद्वीप
Manidvipadhidevata. That Devi who is worshipped by Brahma, Vishnu and Maheshwara, may that Devi who lives in Manidvipa be very kind towards me, be very favorable to me. Yava ದೇವಿಯನ್ನು ಬ್ರಹ್ಮ ವಿಷ್ಣು ಮಹೇಶ್ವರು ಯಾವಾಗಲೂ ಉಪಾಸನೆ ಮಾಡ್ತಾ ಇದ್ದಾರೋ ಆ ದೇವಿ ಮಣಿದ್ವೀಪದಲ್ಲಿ ವಾಸ ಮಾಡುವ ದೇವಿ ನನಗೆ ಅನುಕೂಲವಾಗಿ ನನ್ನ ಮೇಲೆ ಕರುಣೆ ಮಾಡಲಿ. ಜಯ ಜಯ ಶ್ರೀಮತ್ ಶ್ರೀ ಸ್ಕಂದ ಪುರಾಣೇ ಮಾನಸಖಂಡೇ ದೇವಿ ಭಾಗವತ ಮಾಹಾತ್ಮ್ಯೇ ಶ್ರವಾರ್ಣ ವಿಧಿವರ್ಣನಂ ನಾಮ ಪಂಚಮಃ ಸಮಾಪ್ತಮಿದಂ ಸ್ಕಾಂದೀಯಂ ಮಾಹಾತ್ಮ್ಯಂ ವೇದಾಂಗಾಂಗಿಕುಶಲ ಶೈಲಶಿಖಿನಾಂ ಮೂಲೆ ತು ಸಂವತ್ಸರೆ ರಾಧೆ ಮಾಸಿ ಚ ಮೇಚಕೆ ಹರಿತಿಥೌ ಸಪ್ತಾಚಿಂತೋ ವಾಸರೆ ಮಾಹಾತ್ಮ್ಯೇ ಜಗದಂಬಿಕಾಂಘ್ರಿಯುಗಲಂ ನತ್ವಾಂ ವಿಪ್ರೀತಯೇ ಪೂರ್ತಿರಾಮಪಾದೇನ ನೀತಮಮಲಂ ಸ್ಕಾಂದೀಯಮೇತಚ್ಛ್ರುತಿಂ ಶ್ರೀ ಭಗವತಿ ಮಣಿದ್ವೀಪಾಧಿದೇವತಾ ಜಗದಂಬಿಕಾ ವಿಜಯತೆ ಶುಭಮಸ್ತು. Thus, the fifth chapter called Description of Rules of Hearing, the description of glory of Devi Bhagavata in the Manasakanda of Skanda Purana, Devi Bhagavat Mahatmya is now completed. Hari Om Tat Sat. Durga Lakshmi Saraswati Devi Jagannmata. Durga Lakshmi Saraswati Durga Lakshmi Saraswati Devi Jagannmata. Devi Jagannmata Mam Pahi Jagannmata. Devi Jagannmata Mam Pahi Jagannmata. Pahi Jagannmata Mam Pahi Jagannmata. Pahi Jagannmata Mam Pahi Jagannmata. Ambe Jagannmata Jagadambe Jagannmata. Ambe Jagannmata Jagadambe Jagannmata. Pahi Jagannmata Mam Pahi Jagannmata. Pahi Jagannmata Mam Pahi Jagannmata.
ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.